ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮುದ್ದುಮರಿ ಚಾನೆಲ್. ನಾನು ಸುಮಾರುಣ್. ಧೂಮ್ರಾಕ್ಷ ಪ್ರಹಸ್ಥರ ವಧೆ. ರಾಮ ಲಕ್ಷ್ಮಣರು ವಾನರರೊಂದಿಗೆ ನಾಗಪಾಶಬಂಧಿತರಾಗಿ ಬಿದ್ದುದರಿಂದ ತನಗೆ ಜಯವೆಂದೇ ಸಂತೋಷಗೊಂಡಿದ್ದ ರಾವಣನಿಗೆ ಅವರು ಗರುಡನಿಂದ ಮತ್ತೆ ಚೇತರಿಸಿಕೊಂಡರೆಂದು ಗೂಢಾಚಾರರಿಂದ ಕೇಳಿ ನಿರಾಶನಾದನು. ಅರುಣೋದಯವಾಗುತ್ತಲೇ ಮರ್ಕಟರು ಒಂದೇ ಸಮನೆ ನವೋತ್ಸಾಹದಿಂದ ಆರ್ಭಟವನ್ನು ಗೈದರು. ಆ ಕೋಲಾಹಲವನ್ನು ಕೇಳಿದ ರಾವಣನು ತಬ್ಬಿಬ್ಬಾದನು. ರಾತ್ರಿ ಯುದ್ಧದಲ್ಲಿ ಜಯವು ಲಭಿಸಿತ್ತು. ರಾಮಲಕ್ಷ್ಮಣರು ಕುಮಾರಕಂಠೀರವನ ವಿಕ್ರಮದಿಂದ ನಾಗಪಾಶದಿಂದ ಬಂಧಿಸಲ್ಪಟ್ಟಿದ್ದರು. ನಿಶೆಯಲ್ಲಿ ಲಭಿಸಿದ ಜಯವು ಉಷಾಕಾಲದಲ್ಲಿ ಅಪಹರಿಸಲ್ಪಟ್ಟಿತೆ. ಈ ರೀತಿ ಖೇದದಿಂದ ದಾನವೇಶ್ವರನು ವ್ಯಾಕುಲಗೊಂಡನು. ದುಷ್ಟರು ಕ್ಷಣಿಕ ಸೋಲಿಗೆ ಅಂಚುವುದಿಲ್ಲವಾದ್ದರಿಂದ ಸೇನಾಧಿಪತಿಯಾದ ರಣಭಯಂಕರ ಧೂಮ್ರಾಕ್ಷನನ್ನು ಕರೆಸಿದನು. ದುರಧೀರನಾದ ಧೂಮ್ರಾಕ್ಷನು, ಅದು ಹೇಗೋ ಶ್ರೀರಾಮನು ನಾಗಪಾಶದಿಂದ ವಿಮುಕ್ತನಾದಂತಿದೆ. ನಿರ್ಭೀತಿಯಿಂದ ಯುದ್ಧ ಮಾಡಲು ಶಕ್ತನಾದ ನೀನು ವೈರಿ ಬಲವನ್ನು ಕ್ಷೀಣಗೊಳಿಸಲು ಸಮರ್ಥನಿರುವೆ. ಭೀಕರ ಕಾಳಗವನ್ನು ಗೈಯುವುದಕ್ಕೋಸ್ಕರ ಸಾವಿರಾರು ವಾನರರನ್ನು ಕೊಂದು ಯುದ್ಧದಲ್ಲಿ ವಿಜಯಿಯಾಗಿ ಬಾ. ನಮ್ಮ ಲಂಕೆಯ ಗೌರವವನ್ನು ಕಾಪಾಡು ಎಂದನು. ಅಸುರವೀರ ಧೂಮ್ರಾಕ್ಷನು ದಶವದನನ ಆದೇಶವನ್ನು ಹೊತ್ತು ಮಹಾಸಾಗರೋಪಾಯದಲ್ಲಿರುವ ಸುಗ್ರೀವ ಸೇನೆಯನ್ನು ಪ್ರಾಣಹಾನಿ ಮಾಡಲು ತೊಡಗಿದನು. ದಾನವರಿಂದ ತೀಕ್ಷ್ಣವಾಗಿ ಬಿಡಲ್ಪಟ್ಟ ಶೂಲ, ತ್ರಿಶೂಲ, ಮುದ್ಗರ, ಗದೆ, ಪರಿಗ, ತೋಮರ ಮುಂತಾದವುಗಳನ್ನು ಕಪಿವೀರರು ವೃಕ್ಷ ಬಂಡೆಗಳಿಂದ ಹೊಡೆದು ಬಡಿದು ಮುಗಿಸಿದರು. ಅದರಿಂದ ಧನುಜ ಸೇನಾ ಸಾಗರವು ಅಲ್ಲೋಲ ಕಲ್ಲೋಲವಾಯಿತು. ಹಲವರು ಅಸುರನನ್ನು ಕಲ್ಲು ಬಂಡೆಗಳಿಂದ ಜಜ್ಜಿದರು. ಇನ್ನು ಕೆಲವರು ಪರ್ವತವನ್ನು ಹೊತ್ತು ಹಾಕಿ ರಕ್ಕಸರನ್ನು ಕೊಂದರು. ಅದರಿಂದಾಗಿ ಒಮ್ಮೆಗೆ ರಾಕ್ಷಸರ ಕೋಲಾಹಲವು ಇಂಗಿತು. ವೀರ ಹನುಮಂತನ ದೃಷ್ಟಿ ಧೂಮ್ರಾಕ್ಷನ ಮೇಲೆ ಬಿದ್ದಿತ್ತು. ಈ ನೀಚರಿಂದಾಗಿಯೇ ರಾವಣನು ಕೊಬ್ಬಿದ್ದಾನೆ. ಮರವನ್ನು ಕಡಿಯುವ ಮೊದಲು ರೆಂಬೆಗಳನ್ನು ಕತ್ತರಿಸುವಂತೆ ಕೊಬ್ಬಿದ ಧನುಜರನ್ನು ಮುಗಿಸುವ ಹಠದಿಂದ ಆಂಜನೇಯನು ವೀರಾವೇಶದಿಂದ ಯುದ್ಧರಂಗದಲ್ಲಿ ಕುಣಿದಾಡಿದನು. ಸೇನೆಯ ಅಧಿಪತಿ ಧೂಮ್ರಾಕ್ಷನನ್ನು ನೋಡಿದ್ದೇ ತಡ ವಜ್ರಕಾಯನಾದ ಮಾರುತಿಯು ಆತನ ಮೇಲೆ ಎರಗಿದನು. ಹನುಮಂತನ ಮುಷ್ಟಿಯಿಂದ ರಕ್ಕಸ ವೀರನನ್ನು ನಾನಾ ರೀತಿಯಿಂದ ಘಾಸಿಗೊಳಿಸಿ ಬಡಿದು ಕೊಂದು ಹಾಕಿದನು. ಭಯಭೀತರಾದ ರಾಕ್ಷಸ ಸೈನ್ಯವು ಕಂಗಾಲಾಗಿ ಕಾಲಿಗೆ ಬುದ್ಧಿ ಹೇಳಿತ್ತು. ಅಂಜಿ ಹೋಗುತ್ತಿರುವ ಸೈನ್ಯದ ಬೆಂಗಾವಲಿಗೆ ವಜ್ರದೃಷ್ಟನು ಸಾವಿರಾರು ಸೈನಿಕರೊಂದಿಗೆ ರಣಕಣವನ್ನು ಪ್ರವೇಶಿಸಿದನು. ಕದನ ಕಣವನ್ನು ಹೊಕ್ಕ ಕೂಡಲೇ ಅಳಿದುಳಿದ ದಾನವರಿಗೆ ಧೈರ್ಯವನ್ನು ನೀಡಿ ಕಪಿಗಳನ್ನು ದೆಸೆಗೆಡಿಸಿದನು. ಧೂಮ್ರಾಕ್ಷನನ್ನು ಕೊಂದ ಉತ್ಸಾಹ ಕಪಿವೀರರಲ್ಲಿ ಕ್ಷೀಣಿಸಿತ್ತು. ವಜ್ರದೃಷ್ಟನ ಆರ್ಭಟವು ಮರ್ಕಟರನ್ನು ಕ್ಷಣಕಾಲ ಚಿಂತೆಗೀಡು ಮಾಡಿತ್ತು. ದುಷ್ಟರ ಬೀಜ ಸುಟ್ಟರೂ ಮೊಳೆಯುತ್ತಿದೆ ಎಂಬ ಕೋಪದಿಂದ ಕುಮಾರ ಅಂಗದನು ದೈತ್ಯರ ಸೇನೆಯನ್ನು ಹಿಮ್ಮಟ್ಟಿಸಲು ರಣಕಣಕ್ಕೆ ಪಯಣಿಸಿದನು. ಪ್ರಳಯ ರುದ್ರನಂತೆ ಆರ್ಭಟಿಸಿ ಮುನ್ನುಗ್ಗಿ ದುಷ್ಟರ ಸೈನ್ಯವನ್ನು ಸೆದೆಬಡಿದನು. ಶಾರ್ಧೂಲವು ಕುರಿಮರಿಯನ್ನು ಬಡಿದು ಅಪ್ಪಳಿಸುವಂತೆ ವಜ್ರದೃಷ್ಟನನ್ನು ಅಂಗದನು ನೆಲಕ್ಕೆ ಬಡಿದು ರಕ್ತ ಕಾರಿಸಿದನು. ಅಧರ್ಮ ವೃಕ್ಷದ ಒಂದೊಂದೇ ಗೆಲ್ಲುಗಳು ಬೀಳಲಾರಂಭಿಸಿದವು. ಅರಸೊತ್ತಿಗೆಯ ಸ್ವೇಚ್ಛಾಚಾರ ಕೊನೆಗೊಳ್ಳುವುದಕ್ಕೆ ನಾಂದಿಯಾಯಿತು. ಆಧಾರ ಸ್ತಂಭಗಳಂತಿರುವ ಧೂಮ್ರಾಕ್ಷ, ವಜ್ರದೃಷ್ಟ ವೀರರಿಬ್ಬರು ಯುದ್ಧದಲ್ಲಿ ಹತರಾದರು. ಇನ್ನು ಲಂಕಾ ಸೈನ್ಯವನ್ನು ಸಮರ್ಥವಾಗಿ ಮುಂದುವರಿಸತಕ್ಕವರು ಯಾರು? ಆ ಚಿಂತೆಯಲ್ಲಿಯೇ ರಾವಣನು ರಾತ್ರಿ ಕಾಲವನ್ನು ಕಳೆದರೂ ಧೃತಿಗೆಡಲಿಲ್ಲ, ಸಂಯಮವನ್ನು ಕಳೆದುಕೊಳ್ಳಲಿಲ್ಲ. ಧೈರ್ಯವನ್ನರಿತುಕೊಂಡು ತನ್ನ ಸೈನ್ಯದಲ್ಲಿ ಪ್ರಧಾನನಾದ ಅಕಂಪನನ್ನು ಕರೆಸಿಕೊಂಡನು. ಸಂಗರದಲ್ಲಿ ಅವನು ಶತ್ರುಗಳ ಹೃದಯ ಕಂಪಿಸುವ ಅರ್ಹತಾವಂತನಾಗಿದ್ದನು. ರಣಭೂಮಿಯಲ್ಲಿ ಎಂತಹ ದುರ್ಧರ ಪ್ರಸಂಗ ಒದಗಿದರೂ ಕಂಪಿಸದೇ ಇರುವ ಆ ಯೋಧಶ್ರೇಷ್ಠನು ದಶವದನನ ಸಮಕ್ಷಮದಲ್ಲಿ ನಿಂತನು. ಅಯ್ಯ ಆಕಂಪನ, ವೈರಿಗಳೊಂದಿಗೆ ಸಂಗ್ರಾಮ ಜರುಗುವಾಗ ನನ್ನ ವಿಶ್ವಾಸಾರ್ಹನಾಗಿ ಕಾದಬಲ್ಲವರಲ್ಲಿ ನೀನೋರ್ವನಾಗಿರುವೆ. ರಾವಣನ ಸೇನೆಯನ್ನು ಯುದ್ಧದಲ್ಲಿ ಗೆಲ್ಲಿಸಲು ಅರ್ಹತೆಯುಳ್ಳವನು ನೀನು. ವೈರಿಗಳನ್ನು ನೆಲಕಚ್ಚಿಸಲು ಬೇಕಾಗುವ ಆಯುಧಗಳನ್ನು ಪಡೆದುಕೊಂಡು ವೀರ ಸೈನ್ಯವನ್ನು ಕೂಡಿಕೊಂಡು ರಣಕಣಕ್ಕೆ ತೆರಳು.
ಜಯವನ್ನು ವರಿಸಿ ಬಾ. ಅರಸನ ಅಪ್ಪಣೆಯಾದ ಕೂಡಲೇ ರಾಕ್ಷಸನ ರಕ್ತ ಬಿಸಿಯೇರಿತು. ರಾಜಾಜ್ಞೆಯನ್ನು ಶಿರಸಾವಹಿಸಿ ಸೇನಾ ಸಮೂಹದೊಂದಿಗೆ ಆಕಂಪನು ರಣವಾದ್ಯಗಳನ್ನು ಮೊಣಗಿದನು. ಧನುಜರ ಪಥ ಸಂಚಲನವು ಮರ್ಕಟರನ್ನು ಹಿಮ್ಮೆಟ್ಟಿಸಿತು. ಪದಾತಿಗಳ ಚಲನವಲನದ ಧೂಳು ಆಕಾಶವನ್ನಾವರಿಸಿತ್ತು. ಹಲವಾರು ದಿನಗಳಿಂದ ಕದನವಾಗುತ್ತಿದ್ದರಿಂದ ಭೂಮಿಯು ರಕ್ತಮಯವಾಗಿ ಪರ್ವತೋಪಾದಿಯಲ್ಲಿ ಶವರಾಶಿಗಳು ಬಿದ್ದಿದ್ದವು. ಕೆರಳಿದ ವಾನರರು ಮರ, ಕಲ್ಲು ಬಂಡೆ, ಪರಿಗ, ತೋಮರಗಳಿಂದ ದಾನವರನ್ನು ನಿಷ್ಕರುಣೆಯಿಂದ ಕೊಂದು ಹಾಕಿದಾಗ ಎರಡೂ ಪಕ್ಷಗಳಿಗೂ ಬೇಕಾದಷ್ಟು ಕಷ್ಟ ನಷ್ಟಗಳಾದವು. ತನ್ನ ಪಡೆಯನ್ನು ಹುರಿದುಂಬಿಸಿ ಮುಂದೆ ಬರುತ್ತಿದ್ದ ಅಕಂಪನನ್ನು ಜೀವದಲ್ಲಿ ಬಿಡಬಾರದೆಂದು ಬುದ್ಧಿವಂತನಾದ ಹನುಮಂತನು ಸಮೀಪದಲ್ಲಿದ್ದ ಶೈಲವನ್ನು ಎತ್ತಿಕೊಂಡನು. ಗಗನಚುಂಬಿಯಂತೆ ನಿಂತಿರುವ ಮರಗಳನ್ನು ಬುಡಸಹಿತ ಕಿತ್ತು ಅವುಗಳಿಂದಲೇ ಹೊಡೆದನು. ಅಕಂಪನ ಶರಜಾಲಗಳು ಆಂಜನೇಯನ ಸಮಕ್ಷಮದಲ್ಲಿ ನೀರಲ್ಲಿಟ್ಟ ಹೋಮದಂತೆ ನಿಷ್ಫಲವಾದವು. ಅಸಮಬಲನಾದ ಮಾರುತಿಯು ಅಕಂಪನನ್ನು ಸೇನಾ ಸಹಿತ ಹೇಳ ಹೆಸರಿಲ್ಲದಂತೆ ಸಂಹರಿಸಿದನು. ಅದನ್ನು ನೋಡಿ ಶ್ರೀರಾಮನು ತುಂಬು ಹೃದಯದಿಂದ ಪವನಕುಮಾರನನ್ನು ಕೊಂಡಾಡಿದನು. ಮರ್ಕಟರು ಜಯಘೋಷವನ್ನು ಮಾಡಿದಾಗ ವೈರಿಗಳ ಹೃದಯ ಮತ್ತೆ ಕಂಪಿಸಿತು. ಅಕಂಪನು ಅವಸಾನನಾದ ವರ್ತಮಾನ ದಶಕಂಠನ ಕಿವಿಗೆ ಬಿತ್ತು. ದಾನವಾದ ಪತಿಯ ಕರುಳು ಕತ್ತರಿಸಿತು. ಮನಸ್ಸು ಕ್ರೋಧಗೊಂಡು ಅಮಾತ್ಯ ಶ್ರೇಷ್ಠನಾದ ಪ್ರಹಸ್ಥನಿಗೆ ವಿಷಯವನ್ನು ವಿವರಿಸಿದನು. ಮಂತ್ರಿವರ್ಯ, ಲಂಕೆಯಲ್ಲಿ ಆಗುತ್ತಿರುವ ಕದನದ ಅನಾಹುತವನ್ನು ನಾವೆಲ್ಲರೂ ಪರಾಂಬರಿಸುತ್ತಿದ್ದೇವೆ. ಅದೇಕೆ ನಮಗೆ ಸೋಲು ಪ್ರಾಪ್ತವಾಗುತ್ತದೆ ಎನ್ನುವ ಅರಿವಾಗುತ್ತಿಲ್ಲ. ಶತ್ರುಗಳನ್ನು ನಿರ್ನಾಮ ಮಾಡುವ ಯೋಗ್ಯತೆಯುಳ್ಳ ಧೀರ ಸೇನಾಧಿಪತಿಗಳು ನಿರ್ಬಲ ಮರ್ಕಟರಿಂದ ಹತರಾಗುತ್ತಿದ್ದಾರೆ. ನಮ್ಮ ಲೆಕ್ಕಾಚಾರವೆಲ್ಲ ಎಲ್ಲಿ ತಪ್ಪಿದೆಯೋ ಏನೋ. ಲಂಕಾ ರಾಷ್ಟ್ರದ ಆಡಳಿತ ರಥವನ್ನು ಸರಿಯಾಗಿ ಓಡಿಸುವಲ್ಲಿ ಇಷ್ಟರವರೆಗೆ ನಿನ್ನ ಪಾತ್ರ ಪ್ರಧಾನವಾಗಿಯೇ ಇದೆ. ರಾಮ ಲಕ್ಷ್ಮಣರ ವಧೆಯಾಗದೆ ಲಂಕೆಗೆ ಶ್ರೇಯಸ್ಸಿಲ್ಲ. ಆಡಳಿತವನ್ನು ಸುಸೂತ್ರವಾಗಿ ನಡೆಸಿದಂತೆ ನೀನು ಯುದ್ಧ ಕಣವನ್ನು ಪ್ರವೇಶಿಸಿ ರಾಮ ಲಕ್ಷ್ಮಣರನ್ನು ನಿರ್ನಾಮಗೆಯುವ ಕೆಲಸವನ್ನು ಚಾಣಾಕ್ಷತನದಿಂದ ಮಾಡಬೇಕಾಗಿದೆ. ಇದು ನನ್ನ ಅಪೇಕ್ಷೆ. ರಾವಣನ ಆದೇಶವನ್ನು ಲಕ್ಷ್ಯ ಕೊಟ್ಟು ಆಲಿಸಿದ ಪ್ರಹಸ್ತನು ತನ್ನ ಮನಸ್ಸಿನ ಪ್ರಾಮಾಣಿಕ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದನು. ನಿನ್ನ ಉಪ್ಪನ್ನು ಉಂಡು ಬದುಕಿದ ನಾನು ಈ ಕಷ್ಟಕಾಲದಲ್ಲಿ ಹಿಂಜರಿದು ನಿಲ್ಲುವುದಿಲ್ಲ. ಎಲ್ಲರಿಗಿಂತಲೂ ಒಂದು ಹೆಜ್ಜೆ ಮುಂದೆ ಇಡಲು ಬಯಸುತ್ತೇನೆ. ನಿನ್ನ ಅಪ್ಪಣೆಯನ್ನು ಶಿರಸಾವಹಿಸಿ ದಶರಥ ಕುಮಾರರನ್ನು ಸಂಧಿಸಲಿದ್ದೇನೆ. ನಿನ್ನ ಬೆವರಿಳಿಯುವಲ್ಲಿ ನನ್ನ ರಕ್ತವನ್ನು ಸುರಿಸುತ್ತೇನೆ. ಜಯಾಪಜಯಗಳು ಇನ್ನು ಅದೃಷ್ಟದಂತೆ ಆಗಲಿದೆ ಎಂದನು. ಪ್ರಹಸ್ತನು ಕಾಳಗಗೋಸ್ಕರ ಸನ್ನದ್ಧನಾದನು. ರಾವಣನು ಎರಡೂ ಕೈಗಳನ್ನೆತ್ತಿ ಆಶೀರ್ವದಿಸಿದನು. ಅಮಾತ್ಯವರನ್ನು ದಾನವ ವೀರರನ್ನು ಕೂಡಿಕೊಂಡು ರಥವನ್ನೇರಿ ಶ್ರೇಷ್ಠ ಧನುರ್ಬಾಣಗಳನ್ನು ಶೇಖರಿಸಿಕೊಂಡು ಕದನ ರಂಗವನ್ನು ಪ್ರವೇಶಿಸಿದನು. ಪ್ರಹಸ್ಥನ ಅಟ್ಟಹಾಸಭರಿತ ಆಗಮನ ಅರಿವಾಗಿ ವಿಭೀಷಣನು ರಾಮದೇವನನ್ನು ಭೇಟಿಯಾಗಿ ನಮಸ್ಕರಿಸಿದನು. ಶ್ರೀರಾಮ, ಇವನೇ ರಾವಣನ ಪ್ರಧಾನಮಂತ್ರಿ ಪ್ರಹಸ್ಥನು. ನಮ್ಮಣ್ಣನ ಸದಾ ಸಹಾಯಕನಾಗಿ ಪ್ರೋತ್ಸಾಹಿಸುತ್ತಾನೆ. ಕುಮಾರ ಅಂಗದನು ಸಭಾ ಪ್ರವೇಶ ಮಾಡಿದಾಗ ದಶಕಂಠನ ಪರಿಚಯವನ್ನು ಮಾಡಿಸಿದವನು ಈತನೇ. ದಶವದನನು 10 ತಲೆಯಿಂದ ಯೋಜಿಸಿದರು ಇವನಲ್ಲಿ ಮಂತ್ರಾಲೋಚನೆ ಮಾಡದೆ ರಾಜಕಾರ್ಯ ಮುಂದುವರಿಸುವುದಿಲ್ಲ. ಲಂಕೆಯ 3ನೇ ಒಂದಂಶ ಸೈನ್ಯವು ಈತನ ಬೆಂಗಾವಲಿಗೆ ಸದಾ ಸಜ್ಜಾಗಿದೆ. ಇದರಿಂದಾಗಿ ನಮ್ಮ ಕಪಿವೀರರು ಸಂಕಟದಲ್ಲಿ ಬೀಳುವ ಪ್ರಮೇಯವಿದೆ. ನಾವೀಗ ಅತ್ಯಂತ ಜಾಗರೂಕತೆಯಿಂದ ವೈರಿಯನ್ನು ಎದುರಿಸಬೇಕಾಗಿದೆ. ಇವನಲ್ಲಿ ದೇಹ ಬಲವಿದೆ, ಬುದ್ಧಿಬಲವೂ ಇದೆ, ಜೊತೆಗೆ ಹುಚ್ಚು ಧೈರ್ಯವೂ ಇದೆ. ತನ್ನ ದೊರೆಗೋಸ್ಕರ ಅನ್ಯಾಯ ಮಾಡಲು ಇವನು ಹೇಸುವವನಲ್ಲ. ನಮ್ಮಲ್ಲಿ ಚಾಣಾಕ್ಷನಾದವನೊಬ್ಬನು ಪ್ರಹಸ್ಥನನ್ನು ಎದುರಿಸಬೇಕಾಗಿದೆ. ವಿಭೀಷಣನ ಅಭಿಪ್ರಾಯವನ್ನು ಕೇಳುತ್ತಲೇ ತಾನು ಮುಂದೆ ಎಂದು ಕಪಿಗಳು ಸುತ್ತುಗಟ್ಟಿದರು. ತೀಕ್ಷ್ಣಮತಿಯಾದ ನೀಲನು ವಾನರ ಬಳಗದವರನ್ನು ಹಿಂದಿರಿಸಿಕೊಂಡು ಧನುಷ್ಪಾಣಿಯಾಗಿ ಬರುತ್ತಿರುವ ಪ್ರಹಸ್ಥನನ್ನು ಅಡ್ಡಗಟ್ಟಿದನು. ಹಿರಿಯರಾದ ಜಾಂಬವರೇ ಮೊದಲಾದವರೆಲ್ಲರೂ ಕಪಿ ಸೈನ್ಯವನ್ನು ಅನುಸರಿಸಿದರು.
ರಾಕ್ಷಸರ ಯುದ್ಧ ವೈಖರಿ ಏನು? ದಾನವರಿಗೆ ಬಲಾಢ್ಯನಾದ ಪ್ರಹಸ್ಥನ ಸಹಾಯವಿರುವ ಹುಂಬುತನದ ಧೈರ್ಯ. ರಾಮನ ಸೈನ್ಯದಲ್ಲಿ ಕ್ಷಣಕಾಲ ಕಳವಳ ಉಂಟಾಯಿತು. ಪ್ರಹಸ್ತನು ಅಸಾಮಾನ್ಯ ವೀರನಂತೆ ಕಾದಾಡುತ್ತಿದ್ದಾನೆ, ಇವನನ್ನು ಮುಗಿಸಲೇಬೇಕು ಎನ್ನುತ್ತಾ ಶೂರನಾದ ನೀಲನು ಕಪಿಗಳಿಗೆ ಧೈರ್ಯವನ್ನು ತುಂಬಿ ದಾನವನನ್ನು ಕೈಯಲ್ಲಿರುವ ಬಂಡೆಗಳಿಂದ ಹೊಡೆದು ಘೋರ ಕಾಳಗ ಹೂಡಿದನು. ಆ ಬವರವನ್ನು ಎರಡು ಕಡೆಯ ವೀರರು ಎವೆ ಇಕ್ಕದೆ ನೋಡಿದರು. ಪ್ರಳಯ ರುದ್ರನಂತೆ ಕೋಪವಿಷ್ಠನಾಗಿ ನೀಲನು ವೃಕ್ಷಗಳಿಂದ ಪ್ರಹಸ್ತನ ತಲೆಗೆ ಬಡಿದನು. ಪ್ರಹಸ್ತನು ಧನಸ್ಸನ್ನು ಬಿಟ್ಟು ಕಠಾರಿಯನ್ನು ಝಳಪಳಿಸಿ ಕಪಿವರ್ಗವನ್ನು ಸೀಳುತ್ತಾ ಮುನ್ನುಗ್ಗಿದನು. ಆದರೆ ನೀಲನು ಹೊತ್ತು ಹಾಕಿದ ಬಂಡೆಯ ಹೊಡೆತವನ್ನು ತಾಳಲಾರದೆ ಪ್ರಹಸ್ತನು ರಥದಿಂದ ದೊಪ್ಪನೆ ಬಿದ್ದು ಪ್ರಾಣ ಬಿಟ್ಟನು. ಸೇನಾನಿಯಾದ ಅಮಾತ್ಯವರನು ಹತನಾದ ದಾರುಣ ವಾರ್ತೆ ರಾವಣೇಶ್ವರನಿಗೆ ಮುಟ್ಟಿದಾಗ ತಡೆಯಲಾರದ ದುಃಖವಾಯಿತು. ಆ ದುಃಖವೇ ಕೋಪದ ರೂಪವಾಗಿ ಹುಂಕರಿಸಿತು. ಕಣ್ಣುಗಳು ಕೆಂಪೆಡರಿದವು. ರಾವಣನು ಬೆರಗಾಗಿ ಯಾರನ್ನೇ ಯುದ್ಧಕ್ಕೆ ಕಳುಹಿಸಿದರೂ ಸತ್ತರೆಂಬ ವಾರ್ತೆ ಬರುವುದಲ್ಲದೆ ಗೆದ್ದು ಬಂದ ಸಂಗತಿಯೇ ತಿಳಿಯದಂತಾಯಿತೆಂದು ಕೋಪಗೊಂಡು ತಾನೇ ಯುದ್ಧಕ್ಕೆ ಹೊರಡಲು ಸಿದ್ಧನಾದನು ಎಂಬಲ್ಲಿಗೆ ಧೂಮ್ರಾಕ್ಷ ಪ್ರಹಸ್ಥರ ವಧೆ ಎನ್ನುವ ಅಧ್ಯಾಯ ಮುಕ್ತಾಯವಾಯಿತು. ಧನ್ಯವಾದಗಳು ಸ್ನೇಹಿತರೆ. ರಾಮಾಯಣದ ಈ ಕಥೆಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದು ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ.